ಇಸ್ ಮ್ಯಾಕ್ಸಿಮಮ್. ತುಂಬಾ ಚೆನ್ನಾಗಿದೆ. 100 days ಅಂತ ಪಕ್ಕ ಓಡುತ್ತೆ ಸರ್. ಒಳ್ಳೆ ಆಗ್ತದೆ, ನೋಡೋರಿಗೆ ಚೆನ್ನಾಗಿರುತ್ತೆ. ಓದ್ಬೇಕು, ಮಕ್ಳಿಗೆ ಎಲ್ಲರಿಗೂ ಹೇಳ್ತೀನಿ, ಓದಿದ್ರೆ ಪೆನ್ನು, ಓದಿದ್ರೆ ಪೆಟ್ರೋಲ್ ಬ್ಯಾಂಕಲ್ಲಿ ಕಣ್ಣು. ಆ ಕಣ್ಣು ತೋರಿಸ್ತಾರೆ. ಒಂದು ಇಂಗ್ಲಿಷ್ ಪಿಕ್ಚರ್ ತರ ಟಕ್ 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 ಅಂತ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಕಣ್ಣು ಹೆಂಗ್ ತೋರಿಸ್ತಾ ಇದ್ರೆ ನೋಡಿ, ಹಿಂಗಿದೆ. ಇಲ್ಲ ಇಂಗ್ಲಿಷ್ ಆಕ್ಟರ್ ತರ ಇದಾರೆ ಬಿಡಿ. ಅವ್ರು ಏನ್ ಮಾತಾಡಂಗಿಲ್ಲ. ನಾನು ಮ್ಯಾಕ್ಸ್ ಸಿನಿಮಾ ಈಗ ನೋಡ್ಕೊಂಡ್ ಬಂದೆ. ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಒಂದೊಂದ್ ಸೀನ್ ಒಂದೊಂದು ಬೂಸ್ ಬಂಪ್ಸ್ ಇದ್ದಾಗಿತ್ತು. ಬೂಸ್ ಬಂಪ್ಸ್ ಅಂತಾರಲ್ಲ, ಅದು ನೋಡ್ಬೇಕು ಅಂದ್ರೆ ಮತ್ತೆ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬೇಕು. ಲಾಸ್ಟ್ ವಿಕ್ರಮ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಪಟ್ಟಿದ್ವೋ ಅದಕ್ಕಿಂತ ಡಬಲ್ ಆಗಿ ಮ್ಯಾಕ್ಸ್ ಸಿನಿಮಾ ಕೊಟ್ಟವ್ರೆ. ಒಂದಂತ ಹೇಳ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಮೇಕ್ ಹಾಕ್ಬೇಕಂತ ಸಿನಿಮಾ ಮಾಡ್ತಾರೆ. ಈ ಸುದೀಪ್ ಅಣ್ಣ ಮಾತ್ರ ಮೈ ಮೇಲೆ ಕೆಮಿಕಲ್, ಆಯಿಲ್, ಆ ಹೊಗೆ ತುಂಬಾ ಕಷ್ಟ ಇದೆ ಬಿಡಿ ಇಂತ ಸಿನಿಮಾ ಮಾಡಕ್ಕೆ. ಸಕ್ಕತ್ತ ತೋರ್ಸಾರೆ. ಒಂದಂತ ಹೇಳ್ತೀನಿ, ಲಾಸ್ಟ್ ಯಾರೋ ಒಬ್ಬ ವಿಕ್ರಮ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಇಳಿದೋಗಿತ್ತು ಅಂತ ಹೇಳ್ದ. ಚಿನ್ನ, ಇವತ್ತು ನೀನ್ ಕುಡಿದಂಗೆ ಮ್ಯಾಕ್ಸ್ ಸಿನಿಮಾ ಬಂದ್ ನೋಡು, 4 ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾ ಸುದೀಪ್ ಅಣ್ಣ ಕೊಟ್ಟಾರೆ ಇವತ್ತಿನ್ಗೆ. ಅರ್ಥ ಆಯ್ತಾ? ಇನ್ನೊಂದು ವಿಷಯ ಹೇಳ್ಬೇಕವ್ರೆ, ಸಾಂಗ್ಗಳೆಲ್ಲ ಸೂಪರ್ ಐತೆ. ಸುದೀಪ್ ಅಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತವ್ರೆ, ಪದೇ ಸುಳ್ಳು ಹೇಳ್ತವ್ರೆ, ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಇವತ್ ನೋಡಿ ಡ್ಯಾನ್ಸ್ ಹೆಂಗ್ ಮಾಡ್ಯಾರೆ. ಮ್ಯಾಕ್ಸಿಮಮ್ ಮಾಸ್ ಅಲ್ಲಿ ಮಾಸಿಗೆ ಬಾಸ್. ಅಯ್ಯೋ, ಆ ಸೀನ್ ಬಂದಾಗ ಎದ್ದು ಕುಡಿತಾವ್ರೆ. ಇನ್ನೊಂದು ಸಿಗರೇಟ್ ಸ್ಟೈಲ್ ಐತಲ್ಲ ಸುದೀಪ್ ಅಣ್ಣ ಸ್ವಾಗು, ಹಿಂಗ್ ಹಿಡ್ಕೊಂಡು ಲುಕ್ಕು ಈ ಬೇರೆ ಲೆವೆಲ್ ಆಗೈತೆ. ಒಂದೊಂದ್ ಹೇಳ್ತೀನಿ, ಕೇಳಿಸ್ಕೊಳ್ಳೋ ಬಚ್ಚ, ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ಒಂದೊಂದ್ ಹೇಳ್ತೀನಿ, ಜವಾನ್ ಗಿವನ್ ಎಲ್ಲ ಇಲ್ಲ, ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಪುಷ್ಪ ಬಂದ್ ನೋಡಪ್ಪ, ಕನ್ನಡ ಸಿನಿಮಾ ನಮ್ ಹೆಮ್ಮೆ. ಇವತ್ತು ಮ್ಯಾಕ್ಸ್ ಮುಂದೆ ಪುಷ್ಪ ಬಂದಿರೋನು ಅಡ್ರೆಸ್ ಇದ್ದಂಗ್ ಕೊಡಬೇಕಾಯ್ತು ಅಂತ ಚೆನ್ನಾಗ್ ಕೊಟ್ಟವ್ರೆ. ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಸಿನಿಮಾ ನೋಡಿ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, ಮೈಂಡ್ ಡೈವರ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಿರಲ್ಲ, ಅಂತವ್ರಿಗೆ ಮ್ಯಾಕ್ಸ್ ಸಿನಿಮಾ ನೋಡ್ರೆ ಫುಲ್ ಮಿಕ್ಸ್ ಮಸಾಲ. ನಿಮ್ಗೆ ಏನೇನ್ ಬೇಕು ಪ್ರತಿಯೊಂದು ಅಚ್ಚುಕಟ್ಟಾಗಿ ನೀಟಾಗಿ ಕೊಟ್ಬಿಟ್ಟಾರೆ. ಇನ್ನೊಂದು ಹೇಳ್ಬೇಕು, ನಂಗೆ ಸುದೀಪ್ ಅಣ್ಣ ಫ್ಯಾನ್ಸ್ ತುಂಬಾ ಇಷ್ಟ. ಯಾಕಂದ್ರೆ ಲಾಸ್ಟ್ ವಿಕ್ರಮ ಸಿನಿಮಾ ಟೈಮ್ ತುಂಬಾ ಚೆನ್ನಾಗಿ ತೋರಿಸಿದ್ರು. ಒಂದು ಸುದೀಪ್ ಅಣ್ಣ ಏಟಾಸ್ ಯಾರು ಇಲ್ಲ, ಬಟ್ ಒಂದ್ ಏನಪ್ಪ ಅಂದ್ರೆ, ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿದೋಗೋವರೆಗೂ ಕುಗ್ತಾ ಇರ್ತೀರಾ. ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕೆ ಬರ್ತೀರಾ, ನಿಕ್ಕರ್ ಒದ್ದೆ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಒಂದೇ ಹೇಳೋದು, ಎಲ್ಲ ಬಂದ್ ನೋಡಿ. ಇನ್ನೊಂದು ಹೇಳ್ಬೇಕು ಅಂದ್ರೆ, ನನ್ನ ಪ್ರೀತಿಯ ಅಣ್ಣ ಧ್ರುವ ಅಣ್ಣನ ಒಂದು ಪೋಸ್ಟ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಾಳೆ ಮ್ಯಾಕ್ಸಿಮಮ್ ರಿಲೀಸ್ ಆಗ್ತಾ ಇದೆ, ಎಲ್ಲ ಹೋಗಿ ನೋಡಿ ಅಂತ. ಇದಕ್ಕಿಂತ ಬೇಕಾ? ನಾನು ಅಪ್ಪು ಸರ್ ಫ್ಯಾನು, ಇವತ್ತು ಸುದೀಪ್ ಅಣ್ಣಗೂ ಫ್ಯಾನು, ಯಶಣ್ಣಗೂ ಫ್ಯಾನು, ಎಲ್ಲರಿಗೂ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ಬಂದು ಥಿಯೇಟರ್ ಈ ಕನ್ನಡ ಸಿನಿಮಾ ನೋಡ್ರಿ. ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಒಳ್ಳೆ ಹುಡುಗ ಕೊಟ್ಟವ್ರೆ. ಇದು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್. ಎಲ್ಲರೂ ಅನ್ಕೊಂಡೋಗ್ಬೇಕು, ಇದು ಕಿಚ್ಚ ಮ್ಯಾಕ್ಸ್ ಅಂತ. ಸರ್ ಇವ್ರನ್ನ ಕೆಣಕೋರೆ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ ಕಿಚ್ಚನ್ ಮನ್ಸು ಚಿನ್ನ, ಸ್ಯಾಂಡಲ್ವುಡ್ಗೆ ಅವ್ರೊಬ್ಬರೇ ರನ್ನ. ಥ್ಯಾಂಕ್ ಯು. ನನ್ಗೆ ಖುಷಿ ಆಗಿದ್ದು, ನಾನೊಬ್ಬ ಸುದೀಪನ ಅಭಿಮಾನಿ ಆಗಿದ್ದಕ್ಕೂ ಒಬ್ಬ ಅವ್ರ ಫ್ಯಾನ್ ಅಂತ ಹೇಳಕ್ ತುಂಬಾ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಅನಿಸ್ತಾ ಐತೆ ಇವತ್ತಂತೂ. ಏನಕ್ಕಂತಂದ್ರೆ 2.5 ವರ್ಷ ಏನೇನೋ ಹೇಳಿದ್ರು, ಆದ್ರೂ ಅವರೊಬ್ಬ ಫ್ಯಾನ್ ಆಗಿ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಒಂದ್ ಸಿನಿಮಾ ಮ್ಯಾಕ್ಸ್ ಹೇಳಿದ್ರು. ಸುದೀಪನ ಯಾವಾಗ್ಲೂ ಹೇಳ್ತಾ ಇದ್ರು ಮ್ಯಾಕ್ಸಿಮಮ್ ಆಗಿದೆ. ಇವತ್ತಿನ ಕಾಲಘಟ್ಟ ಪ್ಯಾನ್ ಇಂಡಿಯಾ ಮೂವಿ, ಪ್ಯಾನ್ ಇಂಡಿಯಾ ಸಾವಿರಾರು ಕೋಟಿ, ಅಷ್ಟು ಕೋಟಿ ಇಷ್ಟು ಕೋಟಿ ಅವರು ಎನ್ನೋ ಮಧ್ಯೆ ಒಂದು ಸಿಂಪಲ್ ಸ್ಟೋರಿನೂ ನಾನು ತರ್ತೀನಿ ಅನ್ನೋ ಒಂದ್ ಧೈರ್ಯದಲ್ಲಿ ತಂದಿರೋದಿದೆಯಲ್ಲ, ಅದು ಸಣ್ಣ ಮಾತಂತೂ ಅಲ್ವೇ ಅಲ್ಲ. ಆಮೇಲೆ ಆರಕ್ಷಕರೇ ಅಂದ್ರೆ, ಆರಕ್ಷಕರು ಇರೋದು ಕಾಮನ್ ಪರ್ಸನ್ಗೋಸ್ಕರ, ಅವ್ರಿಗೋಸ್ಕರ ಇಷ್ಟಲ್ಲ. ಅವ್ರು ನಾವು ಏನ್ ಬೇಕಾದ್ರೂ ಮಾಡ್ತಾರೆ. ಒಬ್ಬ ಸ್ಟಾರ್ ಅನ್ನೋದಕ್ಕಿಂತಲೂ MLA ಅದು ಇದು ಅಂತ ಅವರ ಕೈ ಕೆಳಗೆ ಎಲ್ಲ ಇಡ್ತಾರೆ. ಅಂತದ್ರಲ್ಲಿ ಒಬ್ಬನೇ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಲೆವೆಲ್, ಇಲ್ಲ ACP ಲೆವೆಲ್ ಒಬ್ಬನೇ ಒಬ್ಬ ಮನ್ಸ್ ಮಾಡಿದ್ರೆ, ಎಷ್ಟೇ ದೊಡ್ಡ ಪೊಲಿಟಿಕ್ಸ್ ಇರ್ಲಿ, ಎಷ್ಟೇ ಯಾರೇ ಇರ್ಲಿ, ಅವ್ರನ್ನ ಮಣ್ಣು ಮುಕ್ಕಿಸ್ಬೋದು. ಅದು ಪೊಲೀಸ್ ಅವ್ರ ಫ್ಯಾಮಿಲಿಗೆ ಅಂತ ಬಂದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಅನ್ನೋ ಒಂದು ಸಿನಿಮಾನ, ಒಂದು ದಿನ ರಾತ್ರಿ ಸ್ಟೋರಿನ ಇಷ್ಟು ನೀಟಾಗಿ ಇಷ್ಟು ಸ್ಪೀಡಪ್ ಆಗಿ ಹೇಳ್ಬಹುದು ಅಂತ, ಇದು ಒನ್ ಅಂಡ್ ಓನ್ಲಿ ಸ್ಟಾರ್ ಒಬ್ಬ ಮಾಣಿಕ್ಯನ್ಗೆ ಮಾತ್ರ ಮಾಡಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ಕನ್ನಡದಲ್ಲಿ 2 ಸಿನಿಮಾ ರಿಲೀಸ್ ಆಯ್ತು. 2 ಸಿನಿಮಾ, ಯಾಕಂದ್ರೆ ಅದು 1 ವಾರ ಆಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಒಂದು UI, ಅದು ನಮ್ ಸಿನಿಮಾನೇ. ಯಾಕಂದ್ರೆ ಸುದೀಪ್ ಸರ್ ಹೇಳ್ತಾರೆ, ನಾನು ಸ್ಟೇಜ್ ಅಲ್ಲಿ ಡೈಲಾಗ್ ಹೇಳ್ಕೊಂಡು ಓಡಾಡೋ ಹೀರೋ ನಾನಲ್ಲ, ಎಲ್ಲಾ ಕನ್ನಡಿಗರನ್ನು ಒಟ್ಟಿಗೆ ಗೂಡಿಸ್ಬಿಟ್ಟು ಎಲ್ಲರನ್ನು ಒಟ್ಟಿಗೆ ಈ ಒಗ್ಗಟ್ಟನ್ನ ನೋಡ್ಬೇಕು. ನಾನು ಒಬ್ಬ ಫ್ಯಾನ್ ಆಗಿ ಅದನ್ನೇ ಹೇಳಕ್ ಇಷ್ಟ ಪಡ್ತೀನಿ. ನಾನು ಒಬ್ಬ ಅವ್ರ ಫ್ಯಾನು, ಇದ್ ನೋಡ್ಬೇಡಿ, ನಾನು ಅವ್ರ ಫ್ಯಾನು, ಇದ್ ನೋಡ್ಬೇಡಿ ಅನ್ನೋದಕ್ಕಿಂತಲೂ ನಾನೊಬ್ಬ ಕನ್ನಡ ಸಿನಿಮಾ ಅಭಿಮಾನಿ, ನಾನೊಬ್ಬ ಸುದೀಪ್ ಅಣ್ಣನ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಕನ್ನಡಿಗರು ಎಲ್ಲರೂ ಕನ್ನಡ ಸಿನಿಮಾನ ನೋಡ್ಲಿ ಅಂತ ಆಸೆ ಪಡೋನು. ಯಾಕಂದ್ರೆ ಕನ್ನಡ ಸಿನಿಮಾದಲ್ಲಿ ಕೊರತೆ ಇದೆಯಾ, ನೀವು ಡೈರೆಕ್ಟ್ ಆಗಿ ಹೇಳಿ ಕನ್ನಡ ಸಿನಿಮಾದಲ್ಲಿ ಕೊರತೆ ಇದೆಯಾ ಅಂತ. ಇವತ್ತು ಕನ್ನಡ ಸಿನಿಮಾದಲ್ಲಿ ಕೊರತೆ ಇಲ್ಲ, ಕನ್ನಡಿಗರಲ್ಲಿ ಕೊರತೆ ಕನ್ನಡಿಗರಲ್ಲಿ ಕೊರತೆ ಇರೋದು. ಏನಕ್ಕೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಗೆ ಪಕ್ಕದ ರಾಜ್ಯದವರು, ಪಕ್ಕದ ಊರಿನವ್ರು ಬೇಕು, ನಮ್ಗೆ ನಮ್ಮವ್ರದ್ದು ಬೇಡ. ನಮ್ಮವ್ರದ್ದು ಏನೋ ಬರುತ್ತೆ ಹೋಗುತ್ತೆ, ಏನೋ OTT ಅಲ್ಲಿ ನೋಡೋಣ.
ಬೇಡ ಅಂತ. ಬೇರೆ ಸಿನಿಮಾ ಅಂದ್ರೆ ಯಾಕಂದ್ರೆ ಅದಕ್ಕೆ ಒಂದ್ 1000 ರೂಪಾಯಿ ಟಿಕೆಟ್ ರೇಟ್ ಇರುತ್ತೆ, ನಾವು 1000 ರೂಪಾಯಿ ಕೊಟ್ಕೊಂಡು ಹೋಗಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಬೇಕು. ನಮ್ ಕನ್ನಡ ಸಿನಿಮಾ ಬಿಡ OTT ಅಲ್ಲಿ ನೋಡಿದ್ರೆ ಆಯ್ತು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಫಿಕ್ಸ್ ಆಗಿದೀವಿ. ಅಲ್ಲ, ಕನ್ನಡ ಸಿನಿಮಾ ನೀವು 10 ಬೇರೆ ಪರಭಾಷೆ ಸಿನಿಮಾ ನೋಡ್ಬೇಡಿ ಅಂತ ಹೇಳಲ್ಲ, ನೋಡ್ಬೇಡಿ ಅನ್ನೋ ಹಕ್ಕು ನಮ್ಗಿಲ್ಲ. ಯಾಕಂದ್ರೆ ನಿಮ್ ದುಡ್ಡು ನೀವು ಹೋಗ್ತೀರಾ, ಆದ್ರೆ ಕನ್ನಡ ಸಿನಿಮಾಗೂ ಹೋಗಿ. ಯಾಕಂದ್ರೆ ಕನ್ನಡದ ಒಗ್ಗಟ್ಟು ಯಾಕಂದ್ರೆ ಒಬ್ಬ ಸಂಗೊಳ್ಳಿ ರಾಯಣ್ಣ ಅಂತವ್ರೆ ತಿಳಿಸಿದ್ದಾರೆ, ನಮ್ ಕನ್ನಡ ಸಿನಿಮಾ ಕನ್ನಡದವರು ನೋಡಿಲ್ಲ ಅಂತಂದ್ರೆ ಪರಭಾಷೆಯವ್ರು ಹೆಂಗ್ ನೋಡ್ತಾರೆ? ನಮ್ ಕನ್ನಡದವ್ರು ಹೆಮ್ಮೆಯಿಂದ ಹೇಳೋಣ 10 ಮಂದಿ ಪರಭಾಷೆಯವ್ರಿಗೆ, ಈ ತರ ಒಂದ್ ಕನ್ನಡ ಸಿನಿಮಾ ಹೋಗಿ ಬಂದಿ ಸಕ್ಕತ್ತಾಗಿದೆ ಅಂತ. ನೆಕ್ಸ್ಟ್ ಅವನ್ ಬಾಯಲ್ಲಿ ಕೇಳೋಣ, ಗುರು ಸಕ್ಕತ್ತಾಗಿದೆ ಅಂತ ಗುರು ಅಂತ. ಅದು ಖುಷಿ. ಯಾಕಂದ್ರೆ ಕನ್ನಡದವರು ಒಗ್ಗಟ್ಟಾಗಿಲ್ಲ ಅಂದ್ರೆ ಬೇರೆಯವ್ರ ಬಗ್ಗೆ ನಾವು ಅವ್ರು ನೋಡಿಲ್ಲ ಇವ್ರು ನೋಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳೋದು ಇದೇ ಇಲ್ಲ. ಆಮೇಲೆ ಮ್ಯಾಕ್ಸ್ ಅಂತೂ ಮ್ಯಾಕ್ಸಿಮಮ್ ಆಗಿ ಸಿಕ್ಕಾಪಡೆ ಸಕ್ಕತ್ತಾಗಿದೆ. ಫ್ಯಾನ್ ಅನ್ನೋದೆಲ್ಲ ಬಿಟ್ಬಿಡಿ, ಸೈಡ್ ಅಲ್ಲಿ ಇಡಿ, ಕನ್ನಡ ಸಿನಿಮಾ ಅಂತ ಬಂದ್ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಇದು ತುಂಬಾ ಧೈರ್ಯದಿಂದ ಹೇಳ್ತೀವಿ. ಅಷ್ಟು ಸಕ್ಕತ್ತಾಗಿದೆ ಬ್ರೋ. 100ಕ್ಕೆ 90% ಅಂತೂ ಪಕ್ಕಾ ಕೊಡ್ತೀವಿ. 10% ಕೆಲವೊಂದು ಆಕ್ಟರ್ಗಳು ಹೊಸೊಬ್ರಾಗಿರ್ಬೋದು ತಿಸ್ಕೋಬಹುದು ಅಂತ ಅನ್ಕೋತೀನಿ. ಅದನ್ನು ಎಲ್ಲ ಬಿಟ್ಬಿಟ್ಟು ಸುದೀಪಣ್ಣ ಅವ್ರಿಗೆ ಚಾನ್ಸ್ ಕೊಟ್ಟಿದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ಬ್ರದರ್.